ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತಿದ್ದೇವೆ. ಹಾಗಾದ್ರೆ ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂದು ನಾವು ನಿಮಗೆ ದಶಮಾಂಶ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತಿಳಿಸಿ ಕೊಡ್ತಿದ್ದೇವೆ. ಹಾಗಾದ್ರೆ ಮೊದಲಿಗೆ ದಶಮಾಂಶ ಅಂದರೇನು? ದಶಮಾಂಶ ಎಂದರೆ ನಾವು ಯಾವ ಸಂಖ್ಯೆಗಳನ್ನ ಬಿಂದುವಿನಿಂದ ಕೂಡಿರುತ್ತವೆಯೋ ಅಂತ ಸಂಖ್ಯೆಗಳನ್ನ ದಶಮಾಂಶ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಸಂಖ್ಯೆ ಇರ್ತಾವು, ಬಟ್ ಆದ್ರ ಆ ಸಂಖ್ಯೆ ಬಿಂದುಗಳಿಂದ ಕೂಡಿರ್ತಾವ. ಇದರಿಂದ ಬಿಂದುಗಳಿಂದ ಇವಾಗ ಇಲ್ಲಿ ನೋಡಿ 0.24, 0.589 ಈ ರೀತಿಯಾಗಿರುವಂತ ಸಂಖ್ಯೆಗಳನ್ನ ನಾವು ದಶಮಾಂಶ ಸಂಖ್ಯೆಗಳು ಅಂತ ಕರಿತೀವಿ. ಈ ದಶಮಾಂಶ ಬಿಂದುವಿನ ನಂತರ ಬರುವಂತ ಸಂಖ್ಯೆಗಳನ್ನ ಯಾವ ರೀತಿ ಓದ್ಬೇಕಂದ್ರೆ 24 ಅಂತ ಓದ್ಬಾರ್ದು, 2, 4 ಅಂತ ಓದ್ಬೇಕು. 0.589 ಅಂತ ಓದ್ಬಾರ್ದು, ಇದನ್ನ 0.589 ಅಂತ ಓದ್ಬೇಕು. ಇವಾಗ ಬಿಂದುವಿನ ನಂತರದ ಸಂಖ್ಯೆಗಳು ಗೊತ್ತಾತು, ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ರೀತಿ ಐತಿ ಈಗ ಸಂಖ್ಯೆ, ಇದ್ರೊಳಗು ಬಿಂದು ಐತಿ. ಹಾಗಾದ್ರೆ ಈ ಬಿಂದು ಐತಿ ಅಂದ್ರೆ ಈ ಸಂಖ್ಯೆ ಯಾವ ಸಂಖ್ಯೆ ಇದು? ದಶಮಾಂಶ ಸಂಖ್ಯೆ. ಇದನ್ನ ಯಾವ ರೀತಿ ಓದ್ಬೇಕು? 285.36 ಈ ಕಡೆ ಬಿಂದುವಿನ ನಂತರ ಬರುವಂತ ಸಂಖ್ಯೆಗಳನ್ನಷ್ಟ ನಾವೇನ್ ಮಾಡ್ಬೇಕು? ಬಿಡಿ ಬಿಡಿಯಾಗಿ ಓದ್ಬೇಕು. ಈ ಸಂಖ್ಯೆಗಳನ್ನ ಒಟ್ಟಾಗಿ ಓದಿದ್ರು ಕೂಡ ಏನಾಗಲ್ಲ, ತಪ್ಪಲ್ಲ. ತಿಳಿತಲ್ಲ? ಇವಾಗ ನೋಡ್ರಿ, 8543.38 ಇದನ್ನ ಯಾವ ರೀತಿ ಓದ್ಬೇಕಂದ್ರ 8543.38 ತಪ್ಪು. ಈ ಪದ್ಧತಿ ಏನಿದು ತಪ್ಪು. ಇದನ್ನ ಯಾವ ರೀತಿ ಓದ್ಬೇಕಂದ್ರ 8543.38 ತಿಳಿತಲ್ಲ? ದಶಮಾಂಶ ಸಂಖ್ಯೆಗಳನ್ನ ಓದುವಂತ ಪದ್ಧತಿ. ಮತ್ತು ದಶಮಾಂಶ ಸಂಖ್ಯೆಗಳಂದ್ರ ಯಾವ ಸಂಖ್ಯೆಗಳು ಬಿಂದುವನ್ನ ಹೊಂದಿರ್ತಾವು, ಯಾವ ಸಂಖ್ಯೆಗಳು ಬಿಂದುವಿನಿಂದ ಕೂಡಿರ್ತಾವಲ್ಲ ಆ ಸಂಖ್ಯೆಗಳನ್ನ ನಾವು ದಶಮಾಂಶ ಸಂಖ್ಯೆಗಳು ಅಂತ ಕರಿತೇವಿ. ಇವಾಗ ಈ ದಶಮಾಂಶ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಬೇಕು, ಹೌದಾ? ಇವಾಗ ಇದನ್ನ ಉದಾಹರಣೆಯನ್ನ ತಗೋರಿ ನೀವು. 285.36 ಈ ಸ್ಥಾನ ಬೆಲೆಯ ಕೋಷ್ಟಕ ನೋಡ್ರಿ. ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಇಲ್ಲಿ ದಶಮಾಂಶ ಬಿಂದು ಐತಿ, ಹೌದಾ? ಇಲ್ಲಿನೂ ಕೂಡ ದಶಮಾಂಶ ಬಿಂದು ಐತಿ. ದಶಮಾಂಶ ಬಿಂದುವಿನ ನಂತರ ಬರುವಂತದ್ದು ದಶಾಂಶ, ಶತಾಂಶ, ಸಹಸ್ರಾಂಶ. ಇಲ್ಲಿ ಬಿಡಿ 10, 100, 1000 ನೀವು ಇವಾಗ ಮೊದಲಿಗೆ ಏನ್ ಕಲ್ತಿದ್ರಿ? ಬಿಡಿ 10, 100, 1000 ಕಲ್ತಿದ್ರಿ. ಇಲ್ಲಿ ಹೊಸದಾಗಿ ಕಲಿಯೋದೇನಂದ್ರೆ ದಶಾಂಶ, ಶತಾಂಶ, ಸಹಸ್ರಾಂಶ. ಹಾಗಾದ್ರೆ ದಶಾಂಶ 1/10, 1/10 ಅಂದ್ರೆ ದಶಾಂಶ, 1/100 ಅಂದ್ರೆ ಶತಾಂಶ. ಹಾಗಾದ್ರೆ 1/10 ಅಂದ್ರೆ ದಶಾಂಶ, 1/100 ಅಂದ್ರೆ ಶತಾಂಶ, 1/1000 ಅಂದ್ರೆ ಸಹಸ್ರಾಂಶ, 1/1000 ಅಂದ್ರ ಸಹಸ್ರಾಂಶ. ಇವಾಗ ನೀವು ವಿಡಿಯೋನ ಪಾಸ್ ಮಾಡ್ರಿ, ಪಾಸ್ ಮಾಡಿ ಒಂದ್ ರಫ್ ಬುಕ್ ಅನ್ನ ಪೇಜ್ ತಗೋರಿ. 1/10 ಇದನ್ನ ಭಾಗಸ್ರಿ, 10ರಿಂದ 1ಕ್ಕೆ ಭಾಗಸ್ರಿ, ನಿಮ್ಮ ಉತ್ತರ 0.1 ಬರ್ತ. ಈ 100ರಿಂದ 1ಕ್ಕೆ ಭಾಗಸ್ರಿ, 0.01 ಬರ್ತ. ಈ 1000ರಿಂದ 1ಕ್ಕೆ ಭಾಗಸ್ರಿ, ನಿಮ್ಮ ಉತ್ತರ 0.001 ಬರ್ತ, ಹೌದಾ? 1/10 ಇದ್ರೆ ದಶಾಂಶ, 1/100 ಇದ್ರೆ ಶತಾಂಶ, 1/1000 ಇದ್ರೆ ಸಹಸ್ರಾಂಶ. ಹಾಗಾದ್ರೆ ಇಲ್ಲಿ 285.36 ಐತಿ. ಇದನ್ನ ಈ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ನಾವೇನ್ ಮಾಡ್ಬೇಕು? ಈಗ ಸಂಖ್ಯೆನ ಫಿಲ್ ಮಾಡ್ಬೇಕು. ಮೊದ್ಲಿಗೆ ಬಿಂದು ಹೌದು, 3 ಬಿಂದುವಿನ ಪಕ್ಕದಲ್ಲೇ ಐತಿ, ಹಂಗಂದ್ರೆ ದಶಾಂಶ ಸ್ಥಾನದಲ್ಲಿ ಐತಿ. ಇದು 6, ಇದು 5, 8, 2 ಈ ರೀತಿಯಾಗಿ ನಾವು ಸ್ಥಾನ ಬೆಲೆಗಳ ಕೋಷ್ಟಕದಲ್ಲಿ ಇಲ್ಲಿ ಏನ್ ಮಾಡ್ತೇವಿ? ದಶಮಾಂಶ ಸಂಖ್ಯೆಗಳನ್ನ ಹಾಕ್ಬಹುದು. ಇಲ್ಲೊಂದು 2 ಲೆಕ್ಕಗಳನ್ನ ಕೊಡ್ತೇನೆ, ನೀವು ಅವುಗಳನ್ನ ಏನ್ ಮಾಡ್ರಿ? ಪ್ರಾಕ್ಟೀಸ್ ಮಾಡ್ರಿ. ಆ ಲೆಕ್ಕಗಳು ನಿಮ್ಗೆ ಏನಕ್ಕೋ ತಿಳಿತಾವ್. ಲೆಕ್ಕ ಅನ್ನೋದ್ಕಿನ ಇದು ಒಂದು ಕೋಷ್ಟಕದಲ್ಲಿ ಏನ್ ಮಾಡೋದು? ಸಂಖ್ಯೆಯನ್ನ ಹಾಕೋದು. 2892.034 ಹೌದಾ? ಈ 2 ಸಂಖ್ಯೆಗಳನ್ನ ನೀವ ಸ್ವಪ್ರಯತ್ನ ಮಾಡಿ ಏನ್ ಮಾಡ್ರಿ? ಸ್ಥಾನ ಬೆಲೆಗಳ ಕೋಷ್ಟಕದಲ್ಲಿ ಹಾಕ್ರಿ. ನೆಕ್ಸ್ಟ್ ಬರುವಂತದ್ದು ದಶಮಾಂಶ ಸಂಖ್ಯೆಗಳ ಸ್ಥಾನ ಬೆಲೆ. ಇವಾಗ ಸ್ಥಾನ ಬೆಲೆಗಳ ಕೋಷ್ಟಕವನ್ನ ನೋಡಿದ್ರಿ ನೀವು. ಹಾಗಾದ್ರೆ ಈ ಸ್ಥಾನ ಬೆಲೆಗಳ ಕೋಷ್ಟಕವನ್ನ ಕಲತ್ ನಂತರ ಈಗ ಸ್ಥಾನ ಬೆಲೆಯನ್ನ ಹೇಳ್ಬೇಕಲ್ಲ. ಈಗ 0.26ರಲ್ಲಿ 2ರ ಸ್ಥಾನ ಬೆಲೆ, 0.26ರಲ್ಲಿ
ಎರಡರ ಸ್ಥಾನ ಬೆಲೆ ಯಾವುದು ಏನು ಅಂತ ನೀವೇನ್ ಮಾಡ್ಬೇಕಿಲ್ಲ ಹೇಳಬೇಕು. ಹಾಗಾದ್ರೆ 0.26 ಇದು ಈ ಸಂಖ್ಯೆ ಒಳಗ ಎರಡೆಲ್ಲೈತಿ, ಇಲ್ಲೈತಿ ನೋಡ್ರಿ. ಹೌದಾ? ಬಿಂದುವಿನ ನಂತರ ಐತಿ. ಯಾವ ಸ್ಥಾನದಲ್ಲಿ ಐತಿ ಇದು? ಆಗಲ್ ಕೋಷ್ಟಕದಲ್ಲಿ ನೋಡಿದ್ರಿ, ದಶಾಂಶ, ಶತಾಂಶ. ಹೌದಾ? 0.2 ಇದೇನಿದು? ಸ್ಥಾನ ಬೆಲೆ. ಇದೇನಿದು? ಸ್ಥಾನ ಬೆಲೆ ಯಾವ ಸ್ಥಾನದಲ್ಲಿ ಐತಿ ಹೇಳ್ರಿ ಇದು? ಇದು ದಶಾಂಶ ಸ್ಥಾನದಲ್ಲಿದೆ. ಇದು ಯಾವ ಸ್ಥಾನದಲ್ಲಿದೆ? ದಶಾಂಶ ಸ್ಥಾನದಲ್ಲಿದೆ ಅಂತ ನಾವೇನ್ ಮಾಡ್ಬೋದು ಹೇಳಬಹುದು. ತಿಳಿತಲ್ಲ? ಮೊದಲಿಗೆ ಇದು ದಶಮಾಂಶ ಬಿಂದು, ದಶಾಂಶ, ಶತಾಂಶ, ಸಹಸ್ರಾಂಶ. ಈ ರೀತಿಯಾಗಿ ನೀವು ಸ್ಥಾನ ಬೆಲೆಗಳನ್ನ ನೋಡ್ಕೋಬೇಕು. ಇವಾಗ ನೋಡ್ರಿ 16.42 ಇದರಲ್ಲಿಯೂ ಕೂಡ ಎರಡರ ಸ್ಥಾನ ಬೆಲೆ. ಎರಡೆಲ್ಲೈತ್ ನೋಡ್ರಿ. ದಶಮಾಂಶ ಬಿಂದುವಿನ ನಂತರ 2 ಸ್ಥಾನ ಬಿಟ್ಟೈತಿ, ಇಲ್ಲೈತಿ ದಶಮಾಂಶ ಬಿಂದು, ದಶಾಂಶ, ಶತಾಂಶ. ಹಾಗಾದ್ರೆ ಇದ್ರ ಸ್ಥಾನ ಬೆಲೆ ಏನಾಗುತ್ತ? 0.02. 0.02 ಇದ್ರದ್ದೇನಿದು? ಸ್ಥಾನ ಬೆಲೆ. ಇದು ಯಾವ ಸ್ಥಾನದಲ್ಲಿ ಐತೆ ಅಂತ ಹೇಳ್ಬೋದು ನಾವೀಗ? ಶತಾಂಶ ಸ್ಥಾನದಲ್ಲಿ. ಇದು ಯಾವ ಸ್ಥಾನದಲ್ಲಿ ಐತಿ? ಶತಾಂಶ ಸ್ಥಾನದಲ್ಲಿದೆ. ಇವಾಗ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋಣ. 8.54ರಲ್ಲಿ 5ರ ಸ್ಥಾನ ಬೆಲೆ. 5ರ ಸ್ಥಾನ ಬೆಲೆ. ಹಾಗಾದ್ರೆ 5 ದಶಮಾಂಶ ಬಿಂದು. ಹೌದಾ? ಇಲ್ಲೇನಿದು? ದಶಾಂಶ. ಯಾವ ಸ್ಥಾನದಲ್ಲಿದೆ? 0.5 ಇದು ದಶಾಂಶ ಸ್ಥಾನದಲ್ಲಿದೆ. ಇಲ್ಲಿನೂ ಕೂಡ ನಾನು ನಿಮ್ ಪ್ರಾಕ್ಟೀಸಿಗೆ ಒಂದಿಷ್ಟು ಲೆಕ್ಕಗಳನ್ನ ಹಾಕ್ತೀನಿ. ಆ ಲೆಕ್ಕಗಳನ್ನ ಏನ್ ಮಾಡ್ರಿ? ಬಿಡಿಸ್ರಿ. ಇವಾಗ ಇಲ್ಲಿ ನೋಡ್ರಿ 9.874 ರಲ್ಲಿ 7ರ ಸ್ಥಾನ ಬೆಲೆ ಕಂಡಿಡಿರಿ. ತಿಳಿತೈತಲ್ಲ? 9.874ರಲ್ಲಿ 7ರ ಸ್ಥಾನ ಬೆಲೆ 308.56ರಲ್ಲಿ 5ರ ಸ್ಥಾನ ಬೆಲೆ. ಮೂರನೇ ಲೆಕ್ಕ 52.874ರಲ್ಲಿ 4ರ ಸ್ಥಾನ ಬೆಲೆ. ನಾಲ್ಕನೇ ಲೆಕ್ಕ 321.004ರಲ್ಲಿ 4ರ ಸ್ಥಾನ ಬೆಲೆ. ಈ 4 ಸಂಖ್ಯೆಗಳಿಗೂ ನೀವು ಏನ್ ಮಾಡ್ರಿ? ಸ್ಥಾನ ಬೆಲೆಗಳನ್ನ ಕಂಡಿಡಿರಿ. ಯಾವ್ಯಾವ ಸಂಖ್ಯೆ ಹೇಳಿ ನೋಡ್ರಿ, ಆ ಸಂಖ್ಯೆಗಳ ಸ್ಥಾನ ಬೆಲೆಯನ್ನ ಕಂಡಿಡಿದು ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಬರುವಂತದ್ದು ಭಿನ್ನರಾಶಿಯನ್ನು ದಶಮಾಂಶಕ್ಕೆ ಪರಿವರ್ತಿಸುವುದು. ಇವಾಗ ಭಿನ್ನರಾಶಿ ಅಂದ್ರ ನಮ್ ಲಾಸ್ಟ್ ವಿಡಿಯೋದಲ್ಲಿ ಕಳಿಸಿತ್ ನಿಮ್ಗ. ಒಂದು ಭಿನ್ನರಾಶಿಯಲ್ಲಿ ಅಂಶ ಮತ್ತು ಛೇದ ಇರ್ತೈತಿ. 5/8 ರಿಕಾಲ್ ಮಾಡ್ಕೋರಿ. 5/8. 5 ಅನ್ನುವಂಥದ್ದು ಅಂಶ, 8 ಅನ್ನುವಂಥದ್ದು ಛೇದ. ಮೇಲ್ಗಡೆ ಇರುವಂತ ಸಂಖ್ಯೆನ ನಾವು ಅಂಶ ಅಂತ ಕರಿತೀವಿ, ಕೆಳಗಡೆ ಇರುವಂತ ಸಂಖ್ಯೆನ ನಾವು ಛೇದ ಅಂತ ಕರಿತೀವಿ. ಇವಾಗ ಈ ಸಂಖ್ಯೆಗಳನ್ನ ನಾವು ಯಾವ ರೀತಿ ಭಿನ್ನರಾಶಿಗೆ ಪರಿವರ್ತಿಸ್ಬೇಕು? ದಶಮಾಂಶಕ್ಕೆ ಪರಿವರ್ತಿಸ್ಬೇಕು. ಮೊದಲಿಗೆ ಭಿನ್ನರಾಶಿ ಒಳಗಿರ್ತಾವ 3/10. ಇದನ್ನ ದಶಮಾಂಶಕ್ಕೆ ಪರಿವರ್ತನೆ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕಂದ್ರೆ, ಇದು ಛೇದದಿಂದ ನಾವು ಅಂಶಕ್ಕೆ ಭಾಗಿಸಬೇಕು. ಛೇದದಿಂದ ಅಂಶಕ್ಕೆ ಭಾಗಿಸ್ಬೇಕು. 10ರ ಮಗ್ಗಿ ಒಳಗ 3 ಐತ್ಯಾ? ಇಲ್ಲ. ಒಂದು ಬಿಂದು ಕೊಟ್ಟು 0 ತಗೋರಿ. 10 ಎಷ್ಟಲೆ 30? 10 3 30. ನಮ್ಮ ಉತ್ತರ ಏನ್ ಬಂತು? 0.3 ಬಂತು. ಇದ ಏನ? ದಶಮಾಂಶಕ್ಕೆ ಪರಿವರ್ತನೆ ಮಾಡುದು. ತಿಳಿತಾ? ಇವಾಗ ಇನ್ನೊಂದು ನೋಡ್ರಿ, 5/8. ಛೇದವನ್ನ ಅಂಶಕ್ಕೆ ಭಾಗಿಸ್ಬೇಕು. ಛೇದದಿಂದ ಅಂಶವನ್ನ ನಾವೇನ್ ಮಾಡ್ಬೇಕಿಲ್ಲ? ಭಾಗಿಸ್ಬೇಕು. 8ರ ಮಗ್ಗಿ ಒಳಗ 5 ಐತ್ಯಾ? ಇಲ್ಲ. ಒಂದು 0 ತಗೋರಿ ಬಿಂದು ಕೊಟ್ಟು. 8 ಎಷ್ಟಲೆ? 8ರ ಮಗ್ಗಿ ಒಳಗ 50 ಐತ್ಯಾ? ಇಲ್ಲ. ಹಾಗಾದ್ರೆ 50ಕ್ಕಿಂತ ಸಣ್ಣದ ಯಾವ್ದು ಐತಿ ನೋಡ್ರಿ? ಯಾವ್ದೈತಿ? 8 6 48 ಐತಿ. 8 56. 50ಕ್ಕಿಂತ ದೊಡ್ಡದಾಗತ್ತ. 56 ಅದಕ್ಕ 50ಕ್ಕಿಂತ ಚಿಕ್ಕದ್ ತಗೋಬೇಕು. 8 6 48. ಈ 10ರಲ್ಲಿ 8 ಹೋದ್ರೆ 2. ಈ ಕೈಲ 5 ಕೊಡ್ತೇವಿ. 5ರಲ್ಲಿ 5 ಹೋದ್ರೆ 0.
ಇವಾಗ ಇಲ್ಲೊಂದ್ ಬಿಂದು ಕೊಟ್ಬಿಟ್ಟಿರ್ತೀವಿ, ಸೊನ್ನೆಗಳನ್ನ ತಗೊಳಕ್ ಪರ್ಮಿಷನ್ ಐತಿ ನಮ್ಗ. ಹೌದಾ? ಇವಾಗ 0 ತಗೊಂತೀವಿ. 8ರ ಮಗ್ಗಿ ಒಳಗೆ 20 ಐತೆ? ಇಲ್ಲ, ಅದಕ್ಕಿಂತ ಚಿಕ್ಕದ ಯಾವ್ದೈತಿ? 8 7 16 ಐತಿ. ಇವಾಗೂ ಕೂಡ ಏನ್ ಮಾಡ್ಬೋದು? 10ರೊಳಗ 6 ಹೋದರೆ 4 0. 4 ಉಳಿತು. ಇವಾಗ ಏನ್ ಮಾಡ್ತೀನಿ ನಾನು? 0 ತಗೊಂತೀನಿ. 8ರ ಮಗ್ಗಿ ಒಳಗೆ 40 ಐತೆ? ಐತಿ. ಎಷ್ಟ್ರಲ್ಲಿ? 8 5 40. 8 5 40. ಇವಾಗ ನಮ್ ಶೇಷ ಏನಾಯ್ತು? 0 ಬಂತು. ಇದ್ರ ಇಲ್ಲೇನ್ ಬಂತಲ್ಲ, ಇದೇನು? ದಶಮಾಂಶ. 0.0.625 ಅಥವಾ 0.625 ಅಂತಾನು ಕೂಡ ನೀವೇನ್ ಮಾಡ್ಬೋದು? ಇಲ್ಲಿ ಓದ್ಬಹುದು. ಅಥವಾ 0.625 ಅಂತಾನು ಓದ್ಬಹುದು. ಇವಾಗ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಮಾಡೋಣ. 24 ಡಿವೈಡೆಡ್ ಬೈ 9. 24 ಡಿವೈಡೆಡ್ ಬೈ 9. ಈ 24ನ್ನ ಇವಾಗ 9ರಿಂದ ನಾವೇನ್ ಮಾಡ್ಬೋದು? 24ನ್ನ ಭಾಗಿಸ್ಬೇಕು. 9ರ ಮಗ್ಗಿಗೆ 24 ಐತೆ? ಇಲ್ಲ, ಅದಕ್ಕಿಂತ ಚಿಕ್ಕದ ಯಾವ್ದೈತಿ? 9 7 18. 14ರಲ್ಲಿ 8 ಹೋದ್ರೆ 6 0. ಇವಾಗ ಏನ್ ಮಾಡೋಣ? ಇಲ್ಲೊಂದ್ ಬಿಂದು ಕೊಟ್ಟು 0ಯನ್ನ ತಗೊಳೋಣ. 9ರ ಮಗ್ಗಿಗೆ 60 ಐತೆ? ಇಲ್ಲ, 9 6 54. 10ರೊಳಗೆ 4 ಹೋದ್ರೆ 6. ಇವಾಗೂ ಕೂಡ ಇಲ್ಲೇನ್ ಬಂತ? 6 ಬಂತ. ಹಾಗಾಗಿ ಇನ್ನೊಂದ್ 0 ತಗೊಳೋಣ. 9 6 54. 9 6 54. ಮತ್ತು ಇಲ್ಲಿ ಶೇಷ ಏನ್ ಬಂತ? 6 ಬಂತು. ನೀವು ಇದನ್ನ ಕಂಟಿನ್ಯೂಸ್ ಆಗಿ ಏನ್ ಮಾಡ್ಬೋದು? ಇದೇ ರೀತಿ ಭಾಗಿಸ್ಕೊಂತ ಹೋಗ್ಬೋದು. ಅದಕ್ಕ ನಾವೇನ್ ಮಾಡೋಣ? ಇಲ್ಲಿ 2 ಅಥವಾ ಇದಕ್ಕಿಂತ ಇನ್ನೊಂದು ಹೆಚ್ಚಿಗೆ ಭಾಗಿಸಿದ್ರು ಏನ್ ತಪ್ಪಲ್ಲ. ಇನ್ನೊಂದ್ 0 ತಗೊಂತೀವಿ. 9 6 54 ಮಾಡ್ತೀವಿ. ಹೌದಾ? ಇಲ್ಲಿನೂ ಕೂಡ ಏನ್ ಬಂತು? 6 ಬಂತು. ಹಿಂಗ ಏನಾಗುತ್ತೆ? ಇದು ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಹಾಗಾದ್ರೆ 24 ಡಿವೈಡೆಡ್ ಬೈ 9ರ ದಶಮಾಂಶ ಇದು ಎಷ್ಟು ಬರುತ್ತೆ ನಮ್ದು? 2.666. ತಿಳಿತಲ್ಲ? ಈಸಿ ಅದಾವು. ಯಾವಾಗ್ಲೂ ಒಂದು ಕಾನ್ಸೆಪ್ಟ್ ಅನ್ನ ತಲೆ ಒಳಗೆ ಇಟ್ಕೋರಿ. ನಾವು ಭಿನ್ನ ರಾಶಿಯನ್ನ ದಶಮಾಂಶಕ್ಕೆ ಪರಿವರ್ತನೆ ಮಾಡ್ಬೇಕಂದ್ರ ಈ ಛೇದದಿಂದ ಅಂಶವನ್ನ ನಾವೇನ್ ಮಾಡ್ಬೇಕು? ಭಾಗಿಸ್ಬೇಕು. ಅವಾಗ ನಮ್ಗೆ ಏನಾಗುತ್ತೆ? ಉತ್ತರ ಸಿಗುತ್ತ. ಮೊದಲಿಗೆ ಇದು ಅಂಶ, ಇದು ಛೇದ. ಈ ಕೆಳಗಿರ್ತಲ್ಲ ಈ ಸಂಖ್ಯೆಯಿಂದ ಇಲ್ಲಿ ಮೇಲ್ಗಡೆ ಇರುವಂತ ಸಂಖ್ಯೆಯನ್ನ ನಾವು ಭಾಗಿಸ್ಬೇಕು. ತಿಳಿತಲ್ಲ? ಇವಾಗ ಇಲ್ಲಿನೂ ಕೂಡ ಒಂದೆರಡು ಲೆಕ್ಕ ಕೊಡ್ತೇನೆ. 3 ಡಿವೈಡೆಡ್ ಬೈ 8, 2 ಡಿವೈಡೆಡ್ ಬೈ 5, 8 ಡಿವೈಡೆಡ್ ಬೈ 10, ನೆಕ್ಸ್ಟ್ 5 ಡಿವೈಡೆಡ್ ಬೈ 6. ಈ 4 ಸಂಖ್ಯೆಗಳನ್ನ ಏನ್ ಮಾಡ್ರಿ? ನೀವು ದಶಮಾಂಶಕ್ಕೆ ಪರಿವರ್ತನೆ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಏನ್ ಬರ್ತಂದ್ರೆ ದಶಮಾಂಶದಿಂದ ಭಿನ್ನ ರಾಶಿಗೆ ಪರಿವರ್ತಿಸುದು. ಆಗಲ್ಲ ಏನ್ ಕಲತ್ರಿ? ಭಿನ್ನ ರಾಶಿಯನ್ನ ದಶಮಾಂಶಕ್ಕೆ ಪರಿವರ್ತನೆ ಮಾಡಿದ್ರಿ. ಈಗ ದಶಮಾಂಶವನ್ನ ನಾವೇನ್ ಮಾಡ್ಬೇಕು? ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಬೇಕು. ಯಾವ ರೀತಿ ಪರಿವರ್ತನೆ ಮಾಡ್ಬೇಕು? ಇಲ್ಲಿ ಒಂದು ದಶಮಾಂಶ ಸಂಖ್ಯೆ ನೋಡ್ರಿ, 0.28 ಐತಿ. ಇದು ಒಂದು ದಶಮಾಂಶ ಸಂಖ್ಯೆ. ಹೆಂಗಪ್ಪ? ಇಲ್ಲಿ ಬಿಂದು ಐತಿ, ಅದಕ್ಕೆ ಅದು ದಶಮಾಂಶ ಸಂಖ್ಯೆ. ಹಾಗಾದ್ರೆ ಇಲ್ಲಿ ಛೇದದಲ್ಲಿ ಏನೈತಿ? ಏನಿಲ್ಲ. ಛೇದ ಕಾಣತೈತೆ ನಿಮ್ಗೆ? ಇಲ್ಲ. ಹಾಗಾದ್ರೆ ಇಲ್ಲಿ ಛೇದದಲ್ಲಿ ಏನಿರ್ತ? ಒಂದಿರ್ತ. ಛೇದದಲ್ಲಿ ಯಾವುದೇ ಸಂಖ್ಯೆ, ಇವಾಗ 5 ಇಲ್ಲಿ ಛೇದ ಐತೆ? ಐತಿ. ಏನೈತಿ? ಒಂದೈತಿ. ಯಾವುದೇ ಸಂಖ್ಯೆ ಕೆಳಗಡೆ ಯಾವ ಸಂಖ್ಯೆನು ಛೇದ ಇರ್ಲಿಲ್ಲ ಅಂದ್ರೆ ಏನಿರ್ತಲ್ಲ? ಒಂದಿರ್ತ. ಇವಾಗ ನೋಡ್ರಿ, 8 ಡಿವೈಡೆಡ್ ಬೈ 10. ಇಲ್ಲಿ ಈ ಸಂಖ್ಯೆಗೆ ಛೇದ ಏನೈತಿ? ಒಂದೈತಿ. ಇಲ್ಲ, ತಪ್ಪು. ಇಲ್ಲಿ ಏನೈತಿ? 10 ಐತಿ. ಛೇದ ಏನೈತಿಲೆ? 10 ಐತಿ. 7 ಡಿವೈಡೆಡ್ ಬೈ 6. ಛೇದ ಏನೈತಿ? ಇಲ್ಲಿ ಛೇದ ಇಲ್ಲಿ ಒಂದೈತಿ. ಒಂದೈತಿ? ಇಲ್ಲ, ಛೇದ ಏನೈತಿ? 6 ಐತಿ. ತಿಳಿತಲ್ಲ? ಇವಾಗ 10 ಇದಕ್ ಛೇದ ಏನೈತಿ? ಏನಿಲ್ಲ. ಏನಿಲ್ಲ ಅಂದ್ರೆ ಏನಿರ್ತ? ಒಂದಿರ್ತ. ತಿಳಿತಲ್ಲ? ಕಾನ್ಸೆಪ್ಟ್ ಕ್ಲಿಯರ್ ಆತ? ಹಾಗಾದ್ರೆ ಒಂದು ದಶಮಾಂಶ ಸಂಖ್ಯೆಯನ್ನ ಕೊಟ್ಟಾಗ ಅದನ್ನ ಯಾವ ರೀತಿಯಾಗಿ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ, ಮೊದಲಿಗೆ ಎಡಭಾಗ ಬಿಡ್ಬೇಕು. ಹೌದಾ? ಈ ಭಾಗ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಯಾವ ರೀತಿ? ಈಗ 0.28 ಐತೆ. ಇದ್ರ ಕೆಳಗ ಛೇದ ಏನೈತಿ? ಒಂದೈತಿ. ಹಾಗಾದ್ರೆ ಈ ಭಾಗ ಬಿಡ್ರಿ ನೀವು. ಬಿಂದುವಿನ ನಂತರ ಇಲ್ಲಿ ಎಷ್ಟು ಸಂಖ್ಯೆಗಳದಾವು? 2 ಸಂಖ್ಯೆಗಳದಾವು. ಹಾಗಾದ್ರೆ 28 ಛೇದ ಒಂದಿರ್ತ. ಇಲ್ಲಿ ಎಷ್ಟು ಸ್ಥಾನಗಳದಾವು? 2 ಸ್ಥಾನಗಳದಾವು. 2 0ನ ಕೊಟ್ಬಿಡ್ಬೇಕು. ಇದ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋದು. ತಿಳಿತಲ್ಲ? ಕಾನ್ಸೆಪ್ಟ್ ಈಸಿ ಐತಿ.
ಯಾವ ರೀತಿ ಅನ್ನೋದು ಗೊತ್ತಾತ. ಇವಾಗ ಇನ್ನೊಂದು ಉದಾಹರಣೆನ ನೋಡ್ರಿ. 0.8. ಇವಾಗಿಲ್ಲೇ ಛೇದ ಏನೈತಿ? 1 ಐತಿ. 8 ಬರೀತೇನೆ ನಾನು. ಈಗ ಇದನ್ನಷ್ಟ ತಗೋಬೇಕು. ಹೌದಾ? 8 ತಗೊಂಡೆ. ಅದ್ರ ತಳಗ್ ಛೇದ ಏನೈತಿ? 1 ಐತಿ. ಈ ಬಿಂದುವಿನ ನಂತರ ಎಷ್ಟು ಸ್ಥಾನ ಐತಿ? 1 ಸ್ಥಾನ ಐತಿ. 1 ಉಂಡಿ ಕೊಟ್ಬಿಡ್ರಿ. 0 ಕೊಡ್ರಿ. ತಿಳಿತಲ್ಲ? ಏನ್ ಕೊಡ್ರಿ? 0 ಕೊಡ್ರಿ. 0.024 ಅಥವಾ 0.024. ಇವಾಗ ಪೂರ್ಣ ಸಂಖ್ಯೆ ಏನೈತಪ್ಪ? 24 ಐತಿ. 24 ಡಿವೈಡೆಡ್ ಬೈ ಛೇದ ಏನೈತಿ? 1 ಐತಿ. ಇಲ್ಲಿ ಬಿಂದುವಿನ ನಂತರ ಎಷ್ಟು ಸ್ಥಾನಗಳದಾವ್? 1 2 3 3 ಸ್ಥಾನಗಳದಾವ್. ಹಾಗಾದ್ರೆ 0 ಎಷ್ಟು ಕೊಡ್ತೀರಿ? 3. 1 2 3. ತಿಳಿತಾ? ಇವಾಗ ಇನ್ನೊಂದು ನೋಡ್ರಿ. 0.11 ಪೂರ್ಣ ಸಂಖ್ಯೆ 11 ಐತಿ. 11 ಎಷ್ಟು ಬಿಂದುವಿನ ನಂತರ ಎಷ್ಟು ಸ್ಥಾನಗಳದಾವ್? 2 ಸ್ಥಾನಗಳದಾವ್. 1 ಛೇದಾಂತರ 1 ಇರ್ತ. ಹಾಗಾದ್ರೆ ಎಷ್ಟು ಸೊನ್ನೆಗಳನ್ನ ಕೊಡ್ಬೇಕು? 2 ಸೊನ್ನೆಗಳನ್ನ ಕೊಡ್ಬೇಕು. ನಿಮ್ಗಿದು ಆನ್ಸರ್ ಕರೆಕ್ಟ್ ಐತೋ ಇಲ್ಲ ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಯಾವ ರೀತಿ ಮಾಡ್ಕೊಂತೀರಿ? ಲಾಸ್ಟ್ ಕ್ಲಾಸ್ನಾಗ ಲಾಸ್ಟ್ ಇದ್ರೊಳಗೆ ಕಲತ್ರಿ ಏನನ್ನ? ಭಿನ್ನರಾಶಿಯನ್ನ ದಶಮಾಂಶಕ್ಕೆ ಯಾವ ರೀತಿ ಪರಿವರ್ತಿಸ್ಬೇಕಂದ್ರೆ ಛೇದದಿಂದ ಅಂಶವನ್ನ ಭಾಗಿಸ್ಬೇಕಂತ ಕಲತ್ರಿ. ಇಲ್ಲಿನೂ ಕೂಡ ಈ ಛೇದದಿಂದ ಅಂಶಕ್ಕೆ ಭಾಗಿಸ್ರಿ ನಿಮ್ ಉತ್ತರ 0.28 ಬರ್ತ. ಇವಾಗ 0.28 ಬಂತಂದ್ರೆ ನಮ್ಮ ಆನ್ಸರ್ ಏನಿದ್ದಂಗ? ಕರೆಕ್ಟ್ ಇದ್ದಂಗ. ಇವಾಗ ಇನ್ನೊಂದ್ ನೋಡ್ರಿಲಿ 0.265. 265 ಒಂದು ಪೂರ್ಣ ಸಂಖ್ಯೆ. ಛೇದ ಏನೈತಿ? 1 ಐತಿ. ಬಿಂದುವಿನ ನಂತರ ಎಷ್ಟು ಸ್ಥಾನಗಳದಾವ್? 1 2 3 3 ಸ್ಥಾನಗಳದಾವ್. 1 2 3. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಿಲ್ಲಿ? ಪರಿವರ್ತನೆಯನ್ನ